ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕವನ್ನ ಇಲ್ಲಿಯವರೆಗೂ ಅನೇಕ ಮುಖ್ಯಮಂತ್ರಿಗಳು ಆಳಿದ್ದಾರೆ. ಇದರಲ್ಲಿ ಕೆಲವರು ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ. ಅಂಥವರ ಸಾಲಲ್ಲಿ ಮೊದಲ ಮುಖ್ಯಮಂತ್ರಿಯಾದ ಕೆ.ಸಿ. ರೆಡ್ಡಿ ಅವರು ಸೇರಿದ್ದಾರೆ. ಮೈಸೂರು ರಾಜ್ಯ ಅಂತಿದ್ದಾಗ ಮುಖ್ಯಮಂತ್ರಿಗಳಾಗಿದ್ದ ಅವರ ಬದುಕು, ಬರಹ, ಹೋರಾಟ, ಅವರ ರಾಜಕೀಯ ಜೀವನ ಹೇಗಿತ್ತು, ಅವರು ಜಾರಿಗೆ ತಂದ ಯೋಜನೆಗಳು ಯಾವುವು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಅಂದ್ರೆ ಕೆ.ಸಿ. ರೆಡ್ಡಿ ಕರ್ನಾಟಕದ ಮುಖ್ಯಮಂತ್ರಿಗಳ ಸಾಲಲ್ಲಿ ಇವರ ಹೆಸರು ಮೊದಲಿಗೆ ಕೇಳಿಬರುತ್ತೆ. ಆಗಿನ್ನೂ ರಾಜ್ಯ ಕರ್ನಾಟಕ ಅಂತ ಆಗಿರಲಿಲ್ಲ, ಮೈಸೂರು ಸಂಸ್ಥಾನ ಅಂತಾನೇ ಇತ್ತು. ಅದು ಸ್ವತಂತ್ರ ಬಂದ ಸಮಯ. ಆಗಿನ್ನೂ ಇವರಿಗೆ 45ರ ಹರೆಯ. ಆ ವಯಸ್ಸಿನಲ್ಲೇ ಹಳೆಯ ಮೈಸೂರು ಪ್ರದೇಶದ ಪ್ರಪ್ರಥಮ ಮುಖ್ಯಮಂತ್ರಿ ಹುದ್ದೆಗೆ ಏರಿದ್ರು. ಕೆ.ಸಿ. ರೆಡ್ಡಿ ಅವರಿಗೆ ಈ ಹುದ್ದೆ ಆಕಸ್ಮಿಕವಾಗಿ ಬಂದದ್ದಂತೂ ಅಲ್ಲ. ಅದಕ್ಕೂ ಮೊದಲು ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಸಕ್ರಿಯರಾಗಿದ್ರು. ಮೈಸೂರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೆಲೆ ನಿಲ್ಲೋಕೆ ಹಗಲು ರಾತ್ರಿ ಶ್ರಮಿಸಿದ್ರು. ಹಾಗಂತ ಕಾಂಗ್ರೆಸ್ ಇವರ ಮಾತೃಪಕ್ಷವಲ್ಲ. ಅದಕ್ಕೂ ಮೊದಲು ಇವರು ತಮ್ಮದೇ ಆದ ಪಕ್ಷ ಸಂಘಟನೆಯನ್ನ ಮಾಡಿದ್ರು. ಹೌದು, 1930ರ ಪ್ರಜಾಪಕ್ಷ ಅನ್ನೋ ರಾಜಕೀಯ ಪಕ್ಷ ಹುಟ್ಟು ಹಾಕಿದ್ರು. ಅದರ ಜೊತೆಗೂಡಿ ಪ್ರಜಾ ಮಿತ್ರ ಮಂಡಳಿ ಅನ್ನೋ ಸಂಘಟನೆಯನ್ನು ಕಟ್ಟಿದ್ರು. ಎರಡು ಸಂಘಟನೆಗಳು ಒಟ್ಟಾಗಿ ಮುಂದೆ ಪ್ರಜಾ ಸಂಯುಕ್ತ ಸಂಸ್ಥೆ ಅಂತ ಮರು ಸಂಘಟನೆಯಾಯಿತು. ರೆಡ್ಡಿ ಅವರು ಇದರ ಅಧ್ಯಕ್ಷರೂ ಆದರು. ಜಿಲ್ಲಾ ಪರಿಷತ್ ಮತ್ತು ವಿಧಾನ ಮಂಡಲದಲ್ಲಿ ಸದಸ್ಯತ್ವವನ್ನ ಪಡೆದರು. 1941ರಲ್ಲಿ ಶಾಸನ ಸಭೆಗೆ ಆಯ್ಕೆಯಾಗಿ ಕಾಂಗ್ರೆಸ್ಸಿನ ಪ್ರತಿಷ್ಠಿತ ನಾಯಕರಾಗಿ ಬಿಟ್ಟರು. ಅವರ ನಾಯಕತ್ವದಲ್ಲಿಯೇ ಮೈಸೂರು ಚಲೋ ಪ್ರಚಾರ ತೀವ್ರತೆ ಪಡೆಯಿತು. ಅಷ್ಟೇ ಅಲ್ಲ, ಕೆಜಿಎಫ್ ಚಿನ್ನದ ಗಣಿಯ ಕಾರ್ಮಿಕರ ಪರವಾದ ಹೋರಾಟಗಳಲ್ಲಿಯೂ ಕೆ.ಸಿ. ರೆಡ್ಡಿ ತೊಡಗಿಸಿಕೊಂಡಿದ್ರು. ಕೆಜಿಎಫ್ ಯೂನಿಯನ್ ನಾಯಕರು ಆಗಿದ್ರು. ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೆದಾಗ ತಿಂಗಳುಗಟ್ಟಲೆ ಇವರ ಮನೆಯಿಂದಲೇ ಹೋರಾಟಗಾರರಿಗೆ ಗಂಜಿ ಪೂರೈಸಲಾಗಿತ್ತಂತೆ. ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದ ಕೆ.ಸಿ. ರೆಡ್ಡಿ ಮನೆಗೆ ಅಂದಿನ ಸ್ವತಂತ್ರ ಚಳುವಳಿ ನಾಯಕ ಹಾಗೂ ಪ್ರಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಈ ಮನೆಗೆ ಬಂದು ವಾಸ್ತವ್ಯ ಹೂಡಿದ್ದರಂತೆ. ಮೈಸೂರು ಕಾಂಗ್ರೆಸ್ಸಿನ 6ನೇ ಅಧ್ಯಕ್ಷರಾಗಿದ್ದ ರೆಡ್ಡಿಯವರು ಪ್ರಜಾತಂತ್ರದ ಅನುಷ್ಠಾನಕ್ಕೆ ಜನತೆಗೆ ಕರೆ ನೀಡಿದರು. ಮಹಾರಾಜರ ಪ್ರತಿನಿಧಿ ಸಭೆಗೆ 4 ವ್ಯಕ್ತಿಗಳನ್ನು ಆರಿಸಿಕೊಂಡಾಗ ಅವರಲ್ಲಿ ಕೆ.ಸಿ. ರೆಡ್ಡಿ ಅವರು ಒಬ್ಬರಾಗಿದ್ದರು. ದೇಶಕ್ಕೆ ಸ್ವತಂತ್ರ ಬಂದ ಬಳಿಕವೂ ಮೈಸೂರು ರಾಜ್ಯದಲ್ಲಿ ಮಹಾರಾಜರ ಆಳ್ವಿಕೆ ಮುಂದುವರೆದಿತ್ತು. ಇದು ರೆಡ್ಡಿ ಅವರಿಗೆ ಸಹಿಸಿಕೊಳ್ಳೋಕೆ ಆಗಲಿಲ್ಲ. ಸುಮಾರು 7 ವಾರಗಳ ಕಾಲ ತೀವ್ರ ಚಳುವಳಿಯಲ್ಲಿ ತೊಡಗಿಕೊಂಡರು. ನಂತರ ಮಹಾರಾಜರು ರಾಜನ ಆಳ್ವಿಕೆಯನ್ನ ಬಿಟ್ಟು ಪ್ರಜಾಪ್ರಭುತ್ವ ಅನುಷ್ಠಾನಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಇದು ನಾಡಿನ ರಾಜಕೀಯದಲ್ಲಿ ಬಹುದೊಡ್ಡ ಪಲ್ಲಟನವಾಯಿತು. ನಂತರ ಅವರು ಪ್ರಜಾ ಸರ್ಕಾರದ ಮೊದಲ ಮುಖ್ಯಮಂತ್ರಿಯೂ ಆದರು. ಕೆ.ಸಿ. ರೆಡ್ಡಿ ಅವರು ಹುಟ್ಟು ಹೋರಾಟಗಾರರು, ರಾಜಕೀಯ ಚಾಣಕ್ಯರು ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದನ್ನ ಹೇಳಬೇಕು ಅಂದ್ರೆ ಸಾಕಷ್ಟಿದೆ. ಕಾನೂನು ಪದವಿಗಾಗಿ ಮದ್ರಾಸಿಗೆ ತೆರಳಿದ ಮೇಲೆ ಇವರ ಹೋರಾಟದ ಹಾದಿ ಮತ್ತಷ್ಟು ಹೆಚ್ಚಾಯಿತು. ಕಾಂಗ್ರೆಸ್ ಪಕ್ಷದ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ಖಾದಿ ವಸ್ತ್ರ ತೊಡಲು ಆರಂಭಿಸಿದರು. ಅಂದು ಕಾಂಗ್ರೆಸ್ ಪಕ್ಷ ದೇಶದ ಎಲ್ಲಾ ಕಡೆಯೂ ತುಂಬಾ ಪ್ರಬಲವಾಗಿದ್ದ ಕಾಲ. ಸ್ವತಂತ್ರ ಚಳುವಳಿ ತೀವ್ರಗೊಂಡಿದ್ದ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿ ತಮ್ಮ ಜಿಲ್ಲೆಯವರೇ ಆಗಿದ್ದ ಸಾಹಿತಿ ಡಿ.ವಿ. ಗುಂಡಪ್ಪನವರು ಮತ್ತು ವಿ. ವೆಂಕಟಪ್ಪನವರು ಮೊದಲಾದವರ ಮಾರ್ಗದರ್ಶನದಲ್ಲಿ ಕೆ.ಸಿ. ರೆಡ್ಡಿಯವರು ಹೊಸ ಜವಾಬ್ದಾರಿಗಳನ್ನ ಹೊರಲು ಶುರು ಮಾಡಿದರು. ರೆಡ್ಡಿಯವರು ಮೈಸೂರಿನ ಮುಖ್ಯಮಂತ್ರಿಗಳಾಗುವುದಕ್ಕೆ ಮೊದಲು ಕೋಲಾರ ಜಿಲ್ಲಾ ಬೋರ್ಡಿನ ಅಧ್ಯಕ್ಷರಾಗಿದ್ದರು. ಆ ಅವಧಿಯಲ್ಲಿ ಜಿಲ್ಲೆಯ ವಿದ್ಯಾಭ್ಯಾಸ, ಸಾರಿಗೆ ವ್ಯವಸ್ಥೆಯ ಆದಿಯಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡರು. ಅದರಿಂದ ಅವರು ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾದರು. ಮೈಸೂರು ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧಿವೇಶನ ಮದ್ದೂರಿನ ಬಳಿಯ ಶಿವಪುರದಲ್ಲಿ 1937ರ ಏಪ್ರಿಲ್ ತಿಂಗಳಿನಲ್ಲಿ ಟಿ. ಸಿದ್ದಲಿಂಗಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಆಗ ಪೊಲೀಸರು ಕಾಂಗ್ರೆಸ್ಸಿಗರ ವಿರುದ್ಧ ಗೋಲಿಬಾರ್ ನಡೆಸಿದರು. ಆ ಸಂದರ್ಭದಲ್ಲಿ ನಡೆದದ್ದೇ ಪ್ರಸಿದ್ಧವಾದ ಶಿವಪುರದ ಧ್ವಜ ಸತ್ಯಾಗ್ರಹ. ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಕೆ.ಸಿ. ರೆಡ್ಡಿ ಅವರಿಗೆ 1.5 ತಿಂಗಳಿನವರೆಗೆ ಜೈಲು ಶಿಕ್ಷೆಯಾಯಿತು. ಅಂದಿನ ದಿನದಲ್ಲಿ ಬಹಳ ಪ್ರಸಿದ್ಧವಾಗಿದ್ದ ಜನವಾಣಿ ದಿನಪತ್ರಿಕೆಯ ಸಂಪಾದಕರಾಗಿಯೂ ರೆಡ್ಡಿ ಅವರು 7-8 ತಿಂಗಳವರೆಗೆ ಕಾರ್ಯನಿರ್ವಹಿಸಿದರು. ಇದರ ನಡುವೆ 1938ರಲ್ಲಿ ವಿಧುರಾಶ್ವತ್ಥದಲ್ಲಿ ಕಾಂಗ್ರೆಸ್ ಸಭೆ ನಡೆಯುತ್ತೆ. ಈ ವೇಳೆ ಅಲ್ಲಿ ಗೋಲಿಬಾರ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ವಾರ್ಧಾದಲ್ಲಿ ನೆಲೆಸಿದ್ದ ಮಹಾತ್ಮ ಗಾಂಧಿಯವರಿಗೆ ಆಪ್ತರಾಗಿದ್ದುಕೊಂಡು ಅವರ ಸಹಚರರಾಗಿ ದುಡಿಯುವಂತಹ ಅವಕಾಶವನ್ನ ರೆಡ್ಡಿ ಪಡೆದುಕೊಳ್ತಾರೆ. ಅಲ್ಲಿ ಗಾಂಧಿಯವರಿಂದ ಶಿಸ್ತು, ಪ್ರಾಮಾಣಿಕತೆ, ಸ್ವಚ್ಛತೆ ಮತ್ತು ಸ್ವಾವಲಂಬನೆ ಮೊದಲಾದ ಹಲವಾರು ಜೀವನಾದರ್ಶಗಳನ್ನು ಅಳವಡಿಸಿಕೊಳ್ಬೇಕಾದ ಪಾಠಗಳನ್ನು ರೆಡ್ಡಿ ಅವರು ಕಲಿತುಕೊಳ್ತಾರೆ. ಇನ್ನು ಕೆ.ಸಿ. ರೆಡ್ಡಿ ಅವರು ಹಸನ್ಮುಖಿ ವ್ಯಕ್ತಿಯಾಗಿದ್ರು.
1937ರಲ್ಲಿ ಮೈಸೂರಿನ ದಿವಾನರ ಧೋರಣೆಯನ್ನ ಖಂಡಿಸಿ ಚಳುವಳಿಯನ್ನ ನಡೆಸಿದ್ರು. ಇಲ್ಲಿ ಜವಾಬ್ದಾರಿ ಸರ್ಕಾರ ರಚನೆ ಆಗಬೇಕು ಅಂತ ಒತ್ತಾಯಿಸಿ ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಮೊದಲಾದ ಜಿಲ್ಲೆಗಳಲ್ಲಿ ರೈತ ಸಂಘಟನೆಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಹಲವರು ರೈತರು ಬಂಧನಕ್ಕೊಳಗಾದ್ರು. ಅದೇ ಬಗೆಯ ಚಳುವಳಿಯನ್ನ ರೆಡ್ಡಿಯವರು ಕೋಲಾರ ಜಿಲ್ಲೆಯಲ್ಲೂ ನಡೆಸಿದ್ರು. ಆಗ್ಲೂ ಬಂಧನಕ್ಕೊಳಗಾದ್ರು. ಇದರಿಂದ ಸಿಟ್ಟಿಗೆದ್ದ ಜನ ಕೆಜಿಎಫ್ನಲ್ಲಿ ಸತ್ಯಾಗ್ರಹ ಶುರು ಮಾಡಿದ್ರು. ಇದೆಲ್ಲದರಿಂದ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ದಿನದಿನಕ್ಕೆ ಹೆಚ್ಚುತ್ತಾ ಹೋಯಿತು. ಹಾಗೆ ರೆಡ್ಡಿ ಅವರ ಜನಪ್ರಿಯತೆಯು ಹೆಚ್ಚಿಬಿಡ್ತು. ಇದು ಹೀಗೆ ಸಾಗತ್ತೆ. ಮುಂದೆ ಏನಾಗತ್ತೆ ಅಂದ್ರೆ 1942ರಲ್ಲಿ ಚಲೆಜಾವು ಚಳುವಳಿ ಶುರುವಾಗತ್ತೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನೋ ಕೂಗು ಎಲ್ಲ ಕಡೆಗಳಿಂದ ಮೊಳಗೋಕೆ ಪ್ರಾರಂಭ ಆಗತ್ತೆ. ಈ ಮಹಾ ಚಳುವಳಿಯಲ್ಲಿ ಭಾಗಿಗಳಾಗಿದ್ದ ರೆಡ್ಡಿಯವರು ಬಂಧಿತರಾಗಿ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಸೇರಿಬಿಡ್ತಾರೆ. ನಂತರ 1943ರಲ್ಲಿ ಬಿಡುಗಡೆ ಆಗ್ತಾರೆ. ಆಗ ಆದಂತಹ ತೊಂದರೆಯಿಂದಾಗಿ ಅವರ ಒಂದು ಕಿವಿಗೆ ಕಿವುಡುತನ ಉಂಟಾಗತ್ತೆ. ಕ್ವಿಟ್ ಇಂಡಿಯಾ ಚಳುವಳಿ ಮುಗಿದ ನಂತರ 1947ರಲ್ಲಿ ರಾಷ್ಟ್ರ ಸ್ವತಂತ್ರ ದೊರೆಯುವವರೆಗಿನ ಕಾಲಾವಧಿಯ ಮಧ್ಯದ ದಿನಗಳು ರೆಡ್ಡಿ ಅವರ ಜೀವನದಲ್ಲಿ ತಾಪತ್ರಯದಿಂದ ಕೂಡಿದವು. ಆದರೂ ತಾವು ನಂಬಿದ್ದ ಕಾಂಗ್ರೆಸ್ ತತ್ವಗಳನ್ನು ಬಿಡದೆ ಕಾಪಾಡಿಕೊಂಡು ಬಂದರು. ಅದನ್ನು ವಿವರವಾಗಿ ಹೇಳ್ತೀನಿ ಕೇಳಿ. 1946ರಲ್ಲಿ ಕೆಸಿ ರೆಡ್ಡಿ ಅವರು ಮೈಸೂರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಗೊಂಡರು. ಆಗ ಮೈಸೂರಿನ ಮಹಾರಾಜರು ಹಾಗೂ ದಿವಾನರ ವಿರುದ್ಧ ಪ್ರತಿಭಟನೆ ನಡೆಸಿ ಚಳುವಳಿ ಮಾಡಬೇಕಾದ ಪರಿಸ್ಥಿತಿ ಬಂತು. ಅದನ್ನು ಅರಮನೆ ಸತ್ಯಾಗ್ರಹ ಅಂತಾನೆ ಕರೆಯಲಾಯಿತು. ಮೈಸೂರು ಚಲೋ ಅನ್ನೋ ಚಳುವಳಿಯು ಆಗಲೇ ನಡೆಯಿತು. ರೆಡ್ಡಿಯವರ ಜೊತೆಗೆ ಸಾವಿರಾರು ಜನರನ್ನ ಬಂಧಿಸಲಾಯಿತು. ಗೋಲಿಬಾರ್ನಲ್ಲಿ 10 ಜನ ಪ್ರಾಣ ತೆತ್ತರು. ಕೊನೆಗೂ ಮೈಸೂರು ಮಹಾರಾಜರ ಸರ್ಕಾರ ತನ್ನ ಸೋಲೊಪ್ಪಿ ಸಂಧಾನಕ್ಕೆ ಬರಬೇಕಾಯಿತು. ಕೆಸಿ ರೆಡ್ಡಿ ಅವರ ನಾಯಕತ್ವಕ್ಕೆ ಮನ್ನಣೆ ನೀಡಿ ಅವರನ್ನ ಮುಖ್ಯಮಂತ್ರಿ ಎಂದು ಒಪ್ಪಿಕೊಳ್ಳುವುದು ಅನಿವಾರ್ಯವಾಯಿತು. ಅದರಂತೆ ಅಕ್ಟೋಬರ್ 29, 1947ರಂದು ರೆಡ್ಡಿ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅದರಲ್ಲಿ ಒಟ್ಟು 9 ಮಂದಿ ಮಂತ್ರಿಗಳಿದ್ದು ರೆಡ್ಡಿ ಅವರು ಮುಖ್ಯಮಂತ್ರಿಗಳಾದರು. ಪ್ರಪ್ರಥಮ ಬಾರಿಗೆ ಮೈಸೂರು ಸಂಸ್ಥಾನದಲ್ಲಿ ಸರ್ಕಾರ ರಚನೆಯಾಯಿತು. ಈ ವೇಳೆ ಒಂದಷ್ಟು ಬದಲಾವಣೆಗಳು ಮೈಸೂರು ಸಂಸ್ಥಾನದಲ್ಲಿ ನಡೆದವು. ಅದೇನೆಂದ್ರೆ, ಮೈಸೂರಿನ ಮಹಾರಾಜರಾಗಿದ್ದಂತಹ ಜಯ ಚಾಮರಾಜೇಂದ್ರ ಒಡೆಯರ್ ಬ್ರಿಟಿಷರಿಂದ ರಾಜ ಪ್ರಮುಖರೆಂದು ನೇಮಕಗೊಂಡರು. ಅಂದ್ರೆ ರಾಜಪಾಲರ ಹುದ್ದೆಯನ್ನ ವಹಿಸಿಕೊಂಡರು. ಇನ್ನು ದಿವಾನರಾಗಿದ್ದ ಆರ್ಕಾಟ್ ರಾಮಸ್ವಾಮಿಯವರು ಕೆಲವು ಕಾಲದ ನಂತರ ನಿವೃತ್ತಿಯನ್ನ ಪಡೆದುಕೊಂಡರು. ನಂತರ 1948ರಲ್ಲಿ ಮೈಸೂರು ರಾಜ್ಯಕ್ಕೆ ಹೊಸ ಸಂವಿಧಾನ ರಚಿಸುವ ಉದ್ದೇಶದಿಂದ ವಿಧಾನಸಭೆಗೆ ಚುನಾವಣೆ ನಡೆಯಿತು. ಆಗಲೂ ಕಾಂಗ್ರೆಸ್ ಪಕ್ಷವೇ ಬಹುಮತ ಗಳಿಸಿತು. ಇದಾದ ಮೇಲೆ 1950ರಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಿ ವರ್ಗದ ರಾಜ್ಯ ಅಂತ ಸ್ಥಾನಮಾನ ನೀಡಲಾಯಿತು. ಆಗ್ಲೇ ನೋಡಿ, ಆಗ ರಾಜ ಪ್ರಮುಖರು ಅನಿಸಿಕೊಂಡಿದ್ದ ಮಹಾರಾಜರು ರಾಜ್ಯಪಾಲರು ಅಂತ ಅನಿಸಿಕೊಂಡಿದ್ದು. ಹೀಗಿರುವಾಗಲೇ ಫೆಬ್ರವರಿ 2, 1950ರಂದು ರೆಡ್ಡಿ ಅವರೇ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರು. ಸಂವಿಧಾನ ಸಭೆ ಅಂತ ಇದ್ದದ್ದು ಅಂದಿನಿಂದ ವಿಧಾನಸಭೆ ಅಂತ ಪುನರ್ ನಾಮಕರಣಗೊಳ್ತು. ಆಗಿನ ವಿಧಾನಸಭೆಯಲ್ಲಿ 100 ಜನ ಸದಸ್ಯರಿದ್ದರು. 40 ಜನರಿದ್ದ ವಿಧಾನ ಪರಿಷತ್ತು ಕೂಡ ಅಸ್ತಿತ್ವಕ್ಕೆ ಬಂತು. ಕೆಸಿ ರೆಡ್ಡಿಯವರು 3 ವರ್ಷ ಮುಖ್ಯಮಂತ್ರಿಯಾಗಿದ್ದರು. ಅವರ ಹೊಸ ಮಂತ್ರಿಮಂಡಲ ಹಲವು ಬಗೆಯ ಹೊಸ ನಿಯಮಗಳನ್ನು ಜಾರಿಗೊಳಿಸಿತು. ಮಾರಾಟ ತೆರಿಗೆ, ಮದ್ಯಪಾನ ನಿರೋಧ ಕಾಯ್ದೆ, ಜೋಗದಲ್ಲಿ ಶರಾವತಿ ಜಲ ವಿದ್ಯುತ್ ಯೋಜನೆ, ಹೀಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದರು. ಹಾಗೆ 1949ರಲ್ಲಿ ಬೆಂಗಳೂರು ಕಾರ್ಪೊರೇಷನ್ ಅಸ್ತಿತ್ವಕ್ಕೆ ಬಂತು. ತುಂಗಭದ್ರಾ ನೀರಾವರಿ ಯೋಜನೆಯು ಇವರದ್ದೇ ಆಡಳಿತದಲ್ಲಿ ಜಾರಿಯಾಯಿತು. ಇನ್ನು ವಿಧಾನಸೌಧಕ್ಕೆ ಶಂಕುಸ್ಥಾಪನೆ ಆಗಿದ್ದು ಕೂಡ ಇವರ ಕಾಲದಲ್ಲೇ. ಜುಲೈ 13, 1951ರಂದು ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರಿಂದ ಶಕ್ತಿ ಸೌಧಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಆದರೆ ನಿರ್ಮಾಣ ಕಾರ್ಯ ಮುಂದಿನ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯ ಅವರಿಂದ ನೆರವೇರಿತು. ವಿಪರ್ಯಾಸ ಅಂದ್ರೆ ಇಲ್ಲಿ ರೆಡ್ಡಿ ಅವರ ಹೆಸರೇ ಇಲ್ಲ. ಮತ್ತೊಂದು ವಿಚಾರ ಅಂದ್ರೆ, ಸಾರ್ವತ್ರಿಕ ಚುನಾವಣೆಯಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಲಿಲ್ಲ. ಬದಲಿಗೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಗೊಂಡರು. ಈ ಮೂಲಕ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಟ್ಟರು. ನೆಹರು ಮಂತ್ರಿಮಂಡಲದಲ್ಲಿ ಕೇಂದ್ರ ಉತ್ಪಾದನಾ ಸಚಿವರಾದರು. ಇದರ ಜೊತೆ ಕೇಂದ್ರ ಸರ್ಕಾರ ಬೃಹತ್ ಉಕ್ಕಿನ ಕಾರ್ಖಾನೆಗಳ ಸ್ಥಾಪನೆಗೆ ಮುಂದಾಯಿತು. ದುರ್ಗಾಪುರ, ರೂರ್ಕೆಲಾ ಮತ್ತು ಭಿಲಾಯಿಗಳಲ್ಲಿ ಸ್ಥಾಪನೆ ಮಾಡಲಾಯಿತು. ಆ ಸಂಬಂಧ ರೆಡ್ಡಿ ಅವರಿಗೆ ಜರ್ಮನಿ, ರಷ್ಯಾ ಹಾಗೂ ಇಂಗ್ಲೆಂಡ್ ಪ್ರವಾಸ ಮಾಡುವ ಅವಕಾಶ ಒದಗಿತು. ಆನಂತರದ ವರ್ಷಗಳಲ್ಲಿ ಅವರು ಬಿಹಾರದ ರಾಂಚಿಯಲ್ಲಿ, ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಬೃಹತ್ ಪ್ರಮಾಣದ HMT ಅಂತಹ ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸೋದರಲ್ಲಿ ನೆರವಾದರು. ಇನ್ನು 1960ರಲ್ಲಿ ರೆಡ್ಡಿ ಅವರು ಕೈಗಾರಿಕೆ ಮತ್ತು ವಾಣಿಜ್ಯ ಮಂತ್ರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ನೇಮಕಗೊಂಡರು.
ನಂತರ 1962ರಲ್ಲಿ ರೆಡ್ಡಿ ಅವರು ಮತ್ತೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಗೊಳ್ತಾರೆ. ಆದರೆ ಈ ಬಾರಿ ಅವರು ಮಂತ್ರಿಯಾಗದೆ ಪಕ್ಷದ ಉನ್ನತ ಹುದ್ದೆಗೆ ಏರಿದರು. ಬಳಿಕ 1964ರಲ್ಲಿ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ನೇಮಕವಾದರು. ಕೊನೆಗೆ ರಾಜ್ಯಕ್ಕೆ ವಾಪಸ್ಸಾಗ್ತಾರೆ. ತಮ್ಮ ರಾಜಕೀಯ ಜೀವನದಲ್ಲಿ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದ ರೆಡ್ಡಿಯವರು ತಮ್ಮ 74ನೇ ವಯಸ್ಸಿನಲ್ಲಿ ಅಂದರೆ ಫೆಬ್ರವರಿ 27, 1976ರಂದು ನಿಧನರಾಗ್ತಾರೆ. ರೆಡ್ಡಿಯವರು ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ಸ್ಥಾಪಿಸಿದ ಖಾದಿ ಭಂಡಾರಗಳು ಇವತ್ತಿಗೂ ಕಾರ್ಯನಿರ್ವಹಣೆ ಮಾಡ್ತಿವೆ. ಹೀಗೆ ಅನೇಕ ಸೇವೆಗಳನ್ನು ನೀಡಿದ ಇವರ ಕೊಡುಗೆ ಇವತ್ತಿಗೂ ಸ್ಮರಣೀಯ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.